ಇವತ್ತಿನ ಈ ವಿಡಿಯೋದಲ್ಲಿ ಅಮ್ಮನವ್ರಿಗೆ ಸರಳವಾಗಿ ಮತ್ತು ಸುಲಭವಾಗಿ ಹೇಗೆ ಸೀರೆ ಉಟ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ರೀತಿ ನೆರಿಗೆನ ಹಾಕೋಬೇಕು. ಇದು 1 ಬಾರ್ ಅಷ್ಟು ಬಿಟ್ಕೊಬೇಕು. ಇಷ್ಟು ಬಿಟ್ಕೊಡಿ. ನಂತರ ನೀವಿಲ್ಲಿ ಏನು ನೆರಿಗೆ ಹಾಕೊಂಡಿದ್ದೀರೋ ಅದಕ್ಕೆ ಸೇಫ್ಟಿ ಪಿನ್ ಇಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸೇಫ್ಟಿ ಪಿನ್ ಅಥವಾ ಕಟ್ಟ ಕ್ಲಿಪ್ಸ್ ಇಂದ ಹಾಕೊಂಡ್ಬಿಡಿ. ನಂತರ ಇದೇ ತರನೇ ಅಲ್ಲಿ ಸೇಮ್ ಈ ರೀತಿ ನೆರಿಗೆಗಳನ್ನ ಇಟ್ಕೊಳ್ಳಿ. ಈ ಎರಡು ಕಡೆ ನೆರಿಗೆ ಹಾಕೊಂಡು ಎರಡು ಸೈಡು ಒಂದು ಪಿನ್ ಇಂದ ಈ ರೀತಿ ಪಿನ್ ಹಾಕೊಳ್ಳಿ. ಸಾಧ್ಯವಾದಷ್ಟು ಬಟ್ಟೆ ಪಿನ್ಗಳನ್ನ ಯೂಸ್ ಮಾಡಿಬಿಡಿ. ಈ ರೀತಿಯಾದಂಥ ಪಿನ್ಸ್ ಸೂಜಿ ಗುಂಡು ಸೂಜಿನ ಯೂಸ್ ಮಾಡಿ. ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಸಿಗುತ್ತೆ. ಈ ರೀತಿ ನೋಡಿ, ಇದು ಹಾಕೋದ್ರಿಂದ ಸೀರೆನ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ. ನೀವು ಬಟ್ಟೆ ಪಿನ್ ಎಲ್ಲ ಹಾಕೊಂಡ್ರೆ ಬೇಗ ಡ್ಯಾಮೇಜ್ ಆಗುತ್ತೆ. ಮತ್ತೆ ಇದೆರಡೂ ಈ ರೀತಿ ಮಾಡ್ಕೊಂಡಾದ್ಮೇಲೆ ಎರಡನ್ನೂ ಮಧ್ಯಕ್ಕೆ ಫೋಲ್ಡ್ ಮಾಡ್ತೀನಿ. ಹಿಂಗೆ ತೆಗೆದಿಟ್ಕೊಳ್ಳಿದ್ದೀನಿ. ನಂತರ ಈ ಸೈಡ್ ಇರೋದನ್ನ ಮತ್ತೆ ನೆರಿಗೆ ಮಾಡ್ಕೊಳ್ಳಿ. ಈ ಬಾರ್ಡರ್ ಎಷ್ಟಿದೆ ಅಷ್ಟೇ ಬರೋ ಥರ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಪಲ್ಲು ಪಾಟು, ಈ ಪಲ್ಲು ಪಾಟ್ನ ನೀಟಾಗಿ ನೆರಿಗೆ ಹಾಕೊಂಡು ಅದನ್ನ ಐರನ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿಗೆ ಕೈಗಳು ಬರುತ್ತೆ. ಕೈಗಳನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ವಿಡಿಯೋ ಮಾಡಿ ಹಸ್ತ ಮತ್ತು ಪಾದಗಳನ್ನ ಹೇಗೆ ಮಾಡ್ಕೊಳ್ಳೋದನ್ನ ಅನ್ನೋದನ್ನ ತಿಳಿಸಿದ್ವಿ. ಈ ಒಂದ್ಸರಿ ಅದನ್ನ ಚೆಕ್ ಮಾಡಿ. ಈಗ ಕೈಗಳನ್ನ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಇದು ಬ್ಲೌಸ್ ಪೀಸ್ನ ಮಧ್ಯಕ್ಕೆ ಮಡಿಸ್ಬಿಟ್ಟು ನಾನು ಅದನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹೀಗೆ ಹೀಗೆ ಮತ್ತೆ ಸೆಕ್ಯೂರ್ ಮಾಡ್ಕೊಳ್ಳಿ. ಸೀರೆನ ಮಧ್ಯ ಭಾಗಕ್ಕೆ ಮಡಚಿ ಅದನ್ನು ಈ ರೀತಿ ಈಕ್ವಲ್ ಆಗಿ ಬರೋದು ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಈ ಪೋರ್ಷನಲ್ಲಿ ಈ ಕೆಳಗಡೆ ನಾವು ಬಿಂದಿಗೆಗೆ ಏನು ಕಟ್ಟಿದ್ವಿ ಈ ಕಡ್ಡಿ ಕೆಳಗಡೆ ಇದು ಬರಬೇಕು. ಸರಿ, ಕಡ್ಡಿ ಕೆಳಗಡೆ ಹಾಸಿನೇ ಬರಬೇಕು. ಮತ್ತು ಎರಡೂ ನೆರಿಗೆಗಳನ್ನ ಈ ರೀತಿ ಇಟ್ಕೊಂಡು
ಎಲ್ಲ ನೆರಿಗೆಗಳನ್ನ ಸೇರಿಸ್ಕೊಂಡು ನಾವು ಹೀಗೆ ಒಂದು ಪಿನ್ ಹಾಕ್ಕೋಬೇಕು. ಎಲ್ಲ ನೆರಿಗೆಗಳನ್ನ ಸೇರಿಸ್ಕೊಂಡು ಟೈಟಾಗಿ ಈ ರೀತಿ ಪಿನ್ ಹಾಕೊಂಬಿಡಿ. ನೋಡಿ, ಈ ಪೋರ್ಷನ್ ಇರುತ್ತಲ್ಲ, ನಾವು ನೆರಿಗೆ ಎಲ್ಲ ಹಾಕಿದ್ದೀವಿ ಅನ್ನೋ ಸೆಟ್ನ ಇಲ್ಲಿ ಮೇಲಿಂದ ಒಳಗಡೆ ಬಿಟ್ಟಿದ್ದೀನಿ. ನಂತರ ಈ 2 ಪೋರ್ಷನ್ ಇದೆಯಲ್ಲ, ಈ 2 ಪೋರ್ಷನ್ ಅನ್ನೋ ಸೆಟ್ಗೆ ಬಂದಿದೆ. ಸ್ವಲ್ಪ ಒಳಗಡೆ ಹಿಂಗೆ ಹಾಕ್ಬಿಡಿ. ಹಾಕಿದಾದ್ಮೇಲೆ ಇದನ್ನ 2 ಮುಂದೆ ಹಾಕ್ಬಿಡಿ. 2 ಮುಂದೆ ಹಾಕ್ಕೊಂಡಾಗ ಇದನ್ನ ಏನಿದೆ ಇದು 2 ಪೋರ್ಷನ್ಗೆ ಇಲ್ಲಿ ಒಂದು ಹತ್ರ ಸಣ್ಣದಾಗಿರೋದು ಒಂದು ಪಿನ್ ಸ್ಟಿಕ್ ಇಲ್ಲಿ ಬಂದು ಎರಡನ್ನು ಸೇರಿಸಿ ಫಸ್ಟ್ ಲೇಯರ್ ಏನಿದೆ ಎರಡು ಈ ರೀತಿ ಒಂದು 2 ನೆಗೆ ತಗೊಂಡು ಈಗ ಒಂದು ಹಾಕಿದಿಟ್ಬಿಡಿ. ಮಿಕ್ಕಿದ ಇಲ್ಲೊಂದು ಪೋರ್ಷನ್ ಇದೆಯಲ್ಲ ಅದನ್ನು ತಗೊಂಡು ಸುಮ್ಮನೆ ಜಸ್ಟ್ ಇದು ತಗೊಳ್ಳಿ. ಈ ಕಡ್ಡಿ ಏನಿದೆ ಇದರಿಂದ ಹಿಂದೋಗಿ ಹಿಂದೆಗಡೆ ಒಂದು ಪಿನ್ ಹಾಕಿ ಈ ರೀತಿ. ಮತ್ತೆ ಇಲ್ಲೂ ಅಷ್ಟೇ ಇಲ್ಲಿ ಏನಿದೆ ಈ ಪೋರ್ಷನ್ ಇದನ್ನ ಹೀಗೆ ತಗೊಳ್ಳಿ. ಇದನ್ನು ಅಷ್ಟೇ ಇಲ್ಲಿ ಇದೊಂದು ಪೋರ್ಷನ್ ಇದೆ, ಇದು ತಗೊಂಡು ಈ ಕಡ್ಡಿ ಮೇಲಿಂದ ಹಿಂಭಾಗಕ್ಕೆ ಬರಲಿ. ಇದನ್ನೆಲ್ಲ ನನಗೆ ನಾವು ಸ್ವಲ್ಪ ನೀಟಾಗಿ ಕಾಣೋ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ.
ನಾವು ಸ್ಟೆಪ್ ಮಾಡ್ಕೋಬೇಕು. ಬಟ್ ನನಗೆ ಇಲ್ಲಿ ಒಂದು ಸ್ಟೆಪ್ ಎರಡು ಇಟ್ಕೊಂಡ್ರೆ ಹೈಟ್ ಕಡಿಮೆ ಆಗುತ್ತೆ ಅಂತ ಅದ್ರ ಮೇಲೆ ಇನ್ನ 2 ಬಾಕ್ಸ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಇದರಲ್ಲಿ ಏನಾದರೂ ಹಾಕ್ಬಿಟ್ಟು ವೇಟ್ ಇರೋ ಹತ್ರ ಹಾಕ್ಬೇಕು. ನಾವು ಸ್ಟೆಪ್ ಮಾಡೋಕ್ಕೆ ಎಷ್ಟು ಸ್ಟೆಪ್ ಬೇಕು ಅನ್ನೋದನ್ನ ಫಸ್ಟ್ ನಾವು ಡಿಸೈಡ್ ಮಾಡ್ಕೋಬೇಕು. ನಮ್ಗೆ 2 ಸ್ಟೆಪ್ ಸಾಕು ಅಂತಂದ್ರೆ ಫಸ್ಟ್ ಇರೋ ಬಾಕ್ಸ್ಗಿಂತ ನೆಕ್ಸ್ಟ್ ಬರುವಂಥ ಸ್ಟೆಪ್ಪು ಕಡಿಮೆ ಇರಬೇಕು. ನನಗೆ ಇದು ಹೈಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ 2 ಬಾಕ್ಸ್ನ ಇದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ 2 ಬಾಕ್ಸ್ ಇಟ್ಕೊಂಡು ನನಗೆ ಇವಾಗ ಇದು ಹೈಟ್ ಸರಿ ಹೋಗುತ್ತೆ. ಅದಕ್ಕೆ ಇದಕ್ಕಿಂತ ಇದು ಕಡಿಮೆ ಇರಬೇಕು, ಇದಕ್ಕಿಂತ ಇದು ಕಡಿಮೆ ಇರಬೇಕು. ಇದ್ರ ಮೇಲೆ ನಾನು ಅಲ್ಲಿಗೆ ಕಡಿಮೆ ಇಟ್ಕೊತೀನಿ. 2 ಸ್ಟೆಪ್ ಮಾಡ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಸರಿ ಹೋಗುತ್ತೆ. ಇಷ್ಟೆಲ್ಲದ್ದು ಹಲ್ಗೆ ಇದ್ರೆ ಮನೆ ಇನ್ನೊಂದು ಹಲ್ಗೆ. ನಂದು ಈ 2 ಬಾಕ್ಸ್ ಅಲ್ಲಿ ಒಂದು ದೊಡ್ಡ ಒಂದು ಚಿಕ್ಕದಿದೆ. ಸೊ ಹಾಗಾದಾಗ ನೋಡಿ ಈ ಕಡೆ ಡೌನು ಇಷ್ಟು ಹೈಟ್ ಕಡಿಮೆ ಆಗುತ್ತೆ. ಆಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಗೆ ಯಾವ್ದಾದ್ರು ಒಂದು ಕ್ಲಾತು ಅಥವಾ ನ್ಯೂಸ್ ಪೇಪರ್ನ ಫೋಲ್ಡ್ ಮಾಡಿ ಇಲ್ಲಿ ಇಟ್ಕೊತೀನಿ. ಹೊಸ ಕ್ಲಾತು, ಹಾಗಾಗಿ ನಾನು ಇದನ್ನ ಇಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಹೊಸ ಕ್ಲಾತ್ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನ್ಯೂಸ್ ಪೇಪರ್ನ ಹೇಳಿ ಪರವಾಗಿಲ್ಲ. ಈಗ ಇದು ಇಟ್ಕೊಳ್ಳೋದು. ಇದ್ರ ಮೇಲೆ ನಾವು ಇಲ್ಲಿ ಏನಿದೆ ಇದಕ್ಕೆ ಹಾಕಿರೋದು ವೈಟ್ ಕ್ಲಾತು ನಿಧಾನಕ್ಕೆ ಒಂದ್ಸರಿ ಇದನ್ನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.